ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜಯಮಾಲಾ. ಚನ್ನಪಟ್ಟಣ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜಯಮಾಲಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚನ್ನಪಟ್ಟಣ ನಗರಸಭೆಯ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಮಾಡಲು ದಿನಾಂಕ ನಿಗದಿ ಮಾಡಿದ್ದು, ಅದರಂತೆ ಒಟ್ಟು 11 ಸ್ಥಾಯಿ ಸಮಿತಿ ಸದಸ್ಯರು ಸೇರಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅಧ್ಯಕ್ಷ ಸ್ಥಾನಕ್ಕೆ 7ನೇ ವಾರ್ಡ್ನ ಸತೀಶ್ ಬಾಬು ಹಾಗೂ 10ನೇ ವಾರ್ಡ್ನ ಜಯಮಾಲಾ ಸೇರಿ ಇಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಚುನಾವಣೆ ನಡೆಯುವ ಕೊನೆಯ ಹಂತದಲ್ಲಿ ಸತೀಶ್ ಬಾಬು ರವರು ನಾಮಪತ್ರ ವಾಪಸ್ ಪಡೆದುಕೊಳ್ಳಲಾಗಿ 10ನೇ ವಾರ್ಡ್ನ ಜಯಮಾಲಾ ರವರು ಚನ್ನಪಟ್ಟಣ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜಯಮಾಲಾ ಅವರಿಗೆ ನಗರಸಭೆಯ ಅಧ್ಯಕ್ಷರಾದ ನಾಗೇಶ್, ಉಪಾಧ್ಯಕ್ಷರಾದ ಲೋಕೇಶ್, ಮಾಜಿ ನಗರಸಭಾ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ಸ್ಥಾಯಿ ಸಮಿತಿ ಸದಸ್ಯರಾದ ಲಕ್ಷ್ಮಮ್ಮ, ಮಂಜುನಾಥ್, ಮತೀನ್, ರಫೀಕ್, ಕಸ್ತೂರಿ ಸೇರಿದಂತೆ ಹಾಗೂ ಮುಖಂಡರಾದ ಕೋಟೆಸ್ವಾಮಿ, ಶ್ಯಾಮ್ ಸುಂದರ್, ಲೋಕೇಶ್, ಕಾರ್ತಿಕ್ ಹಾಗೂ ಇನ್ನೂ ಅನೇಕರು ಅಭಿನಂದನೆ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಜಯಮಾಲಾರವರು ನಗರಸಭೆಯ ಅಭಿವೃದ್ಧಿಗಾಗಿ ನಾನು ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಮಗನ ನೆನಪು, ನನ್ನ ಮಗನಿಗೋಸ್ಕರ ನಾನು ಸ್ಥಾಯಿ ಸಮಿತಿ ಕೇಳಿದೆ. ಇನ್ಯಾವುದೇ ಆಸೆ ಆಕಾಂಕ್ಷೆಯಿಂದ ನಾನು ಕೇಳಲಿಲ್ಲ. ಪ್ರಶಾಂತ್ ಇಲ್ಲ, ಅವನ ನೆನಪಿಗೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಕೇಳಿಕೊಂಡು ನನ್ನ ಹೈಕಮಾಂಡ್ ಸುರೇಶ್ ಅವ್ರನ್ನೂ ಕೇಳಿದೆ, ರಘುನಂದನ್ ರಾಮಣ್ಣ ಅವರು, ನಮ್ಮ ಶಾಸಕರು, ಗಂಗಾಧರ್ ಸರು ಎಲ್ಲರೂ ನನಗೆ ಹೆಲ್ಪ್ ಮಾಡವ್ರೆ. ನನ್ನ ಕೈಲಿ ಏನಾಯ್ತದೆ ಅದನ್ನು ನಾನು ಮಾಡ್ತೀನಿ. 4 ತಿಂಗಳು ಸಮಯ ಇದೆ, ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ.